अक्षय योर इमेजिनेशन इज वेरी गुड बट हमें कन्नड़ ಅವಶ್ಯಕತೆ ಬೇಡ आप हिंदी या इंग्लिश सीख लो ಅಡ್ಜಸ್ಟ್ हो जाएगा ಸರ್ ಕೆಲಸ ಕನ್ನಡದಲ್ಲೇ ಅಂದ್ರಿ ಕಲಿಯೋಕೆ ಯಾಕೆ ಸರ್ ಕನ್ನಡ ಬೇಡ ಅಂತ ಇದ್ರೆ तो ಅಡ್ಜಸ್ಟ್ नहीं होगा ತುಂಬಾ ಅಡ್ಜಸ್ಟ್ ಆಗಬಾರ್ದು ಸರ್ ಆಮೇಲೆ ಕಾವೇರಿ ನಮ್ದು ಅಂತಾರೆ ಬೆಳಗಾವಿನ ಮಹಾರಾಷ್ಟ್ರದ್ದು ಅಂತಾರೆ ಕಾರವಾರನ ಗೋವಾಗೆ ಬಿಟ್ಕೊಡು ಅಂತಾರೆ ಕಾಸರಗೋಡು ಹೇಗೂ ಕೇರಳ ಕೊಟ್ಟಾಗಿದೆ ಅಲ್ಲಿಗೆ ಉದ್ಧಾರವಾಗುತ್ತೆ ನಮ್ಮ ಚಲುವ ಕನ್ನಡ ನಾಡು ಅಂತಾರೆ अरे भाई इतना सोचने की जरूरत नहीं है ನಮ್ದೇ ಸರ್ ತಪ್ಪು ಯಾಕಂತಂದ್ರೆ ಸಿರಿಗನ್ನಡಂ ಗೆಲ್ಗೆ ಸಿರಿಗನ್ನಡಂ ಬಾಳ್ಗೆ ಸರ್ ನಾವೇ ಸರ್ ಸೇರ್ಸಾಗಿದೆ ನಮ್ಮ ಮಕ್ಕಳನ್ನು ಕಾನ್ವೆಂಟಿಗೆ ಯಾಕಂತಂದ್ರೆ ಜಾಬ್ ಕೊಡೋದೇನಿದ್ರು ಇಂಗ್ಲೀಷ್ಗೆ ಬರಲ್ಲ ನಿಮಗೆ ಮಕ್ಕಳಿಗೆ ಮುಚ್ಕೊಂಡು ಹೋಗ್ತಾ ಇರೋವರೆಗೆ ಎರಡು ಅಲ್ಲ ಸರ್ ಇಲ್ಲಿ 2 2s are 2 ಅಂತೆ ಆ ವ್ಯಂಜನಗಳು ವ್ಯಾಕರಣಗಳೆಲ್ಲ ಯೂಸ್ಲೆಸ್ ಅಂತೆ ಸರ್ ಕನ್ನಡದಲ್ಲಿ ನನಗೆ ಹೆಚ್ಚು ಅಂಕ ಗಳಿಸಿದ್ದಕ್ಕೆ ಸಿಕ್ಕ ಪ್ರಶಸ್ತಿಗಳೆಲ್ಲ ವೇಸ್ಟ್ ಅಂತೆ ಸರ್ ಅಮ್ಮ ಅನ್ಬಾರ್ದಂತೆ ಸರ್ ಅಮ್ಮ ಅನ್ಬೇಕಂತ ಫಕ್ ಆಫ್ ಅಂದ್ರೆ ಕೂಲ್ ಸರ್ ಹಟ್ರನ್ನ ಅಂದ್ರೆ ಸ್ವಲ್ಪ ಚೀಪ್ ಆಗ್ಬಿಡತ್ತಲ್ಲ ಹಂಗಾಗಿ अक्षय आप क्या सोच रहे ಆಯ್ತಪ್ಪ ನಂಗೆ ಇಂಗ್ಲಿಷ್ ಬರೋದಿಲ್ಲ ನನಗೆ ಕನ್ನಡ ಬಿಟ್ಟು ಬೇರೆ ಯಾವ ಭಾಷೆನೂ ಮಾತಾಡೋಕೆ ಬರೋದಿಲ್ಲ ಅಂತಂದ್ರೆ ಕರ್ನಾಟಕದಲ್ಲಿ ನಿಮ್ಮ ಮಧ್ಯದಲ್ಲಿ ಇರುವಂತ ಅರ್ಹತೆ ಇಲ್ವ ನನಗೆ ಹಾಗಾದ್ರೆ ನೀನು ಫಕ್ ಆಫಿಗೆ ಹಟ್ರು ಬೇವರ್ಸ್ ಯಾಕಂತಂದ್ರೆ ನನ್ನ ಜಾಗ ಇದು ಇಲ್ಲಿ ಇಂಗ್ಲಿಷ್ ಹಿಂದಿನೇ ಮಾತಾಡ್ಕೊಂಡು ಇರ್ಬೇಕು ಅಂತಂದ್ರೆ ನೀನು ತಪ್ಪು ಜಾಗದಲ್ಲಿ ಇದೆಯಾ ಯಾಕಂತಂದ್ರೆ ಇವತ್ತಿಗೂ ಕರ್ನಾಟಕದಲ್ಲಿ ಕನ್ನಡಿಗನೇ ಸಾರ್ವಭೌಮ अक्षय इतना सोचने की जरूरत नहीं है एडजस्ट हो जाएगा